ಬರೋಣ ಕೂತೋಣ ಬೇಡ ಕಾಫಿ ತಿಂಡಿ ತಾಂಬ ಕಾಫಿ ತಿಂಡಿ ಏನೋ ಬೇಡಮ್ಮ ನಿಂತ್ಕೋ ಏನಯ್ಯ 2 ದಿನದಲ್ಲಿ ಕೊಡ್ತೀನಿ ಅಂತ ತಗೊಂಡಿದ್ದ ದುಡ್ಡು ಇನ್ನು ಬರಲೇ ಇಲ್ಲ ಕೊಟ್ಬಿಡ್ತೀನಣ್ಣ ಬರ್ತಿದ್ದಂಗೆ ಕೊಟ್ಬಿಡ್ತೀನಣ್ಣ ನಾನೇನ್ ಲಾಲ್ ಬಾಗಲ್ಲಿರೋ ಹೂವಿನ ಗಿಡನ ಕಿವಿ ಮೇಲೆ ಇಟ್ಕೊಂಡಿರೋ ತರ ಕಾಣಿಸ್ತಾ ಇದ್ದೀನಾ ನೀನೇನು ವಿಷಯ ಮುಚ್ಚಿಟ್ರು ನನಗೆ ಗೊತ್ತಾಗತ್ತೆ ನಾನು ಹೊರಗಡೆ ಜನಗಳಿಟ್ಟಿದ್ದೀನಿ ಏನು ಮಾಡಿದ್ರು ನನಗೆ ಗೊತ್ತಾಗತ್ತೆ ಏನಯ್ಯ ಯಾರ್ದೋ ಸೈಟಲ್ಲಿ ಮನೆ ಕಟ್ಟಿ ಅಗ್ರಿಮೆಂಟ್ ಹಾಕಿಸ್ಕೊಂಡು ನನ್ನ ಹತ್ರನೇ ಸಾಲ ತಗೊಂಡಿದ್ಯಲ್ಲ ಮೆಚ್ಚಬೇಕು ಕಣಯ್ಯ ನಿನ್ ಬುದ್ಧಿವಂತಿಕೆಗೆ ಎಲ್ಲಿಂದ ಕಲ್ತ್ಕೊಂಡೆ ಈ ಫ್ರಾಡ್ ಮಾಡೋ ಬುದ್ಧಿನ ಅಣ್ಣ ನನಗೂ ಈಗಲೇ ಗೊತ್ತಾಗಿದ್ದದು ನನ್ನ ಸೈಟ್ ಅಲ್ಲ ಅಂತ ಸ್ವಲ್ಪ ದಿವಸದಲ್ಲೇ ಸರಿ ಮಾಡ್ಕೊತೀನಿ ನೀನ್ ಸರಿ ಮಾಡ್ಕೋತೀಯೋ ಇಲ್ಲ ನಿನ್ನನ್ನೇ ನೀನು ಮಾರ್ಕೋತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನ ದುಡ್ಡು ನನಗೆ ಬೇಕು ಈಗ ನಾನು ದುಡ್ಡಿಟ್ರೆ ನಾನು ಹೋಗ್ತೀನಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹುಡುಗರನ್ನ ಕರೆಸಿ ನಿನ್ನ ಬೀದಿಗೆ ಎಳೆದು ನಿನ್ನ ಮಾನ ಮರ್ಯಾದೆ ಕಳಿತೀನಿ ಅಯ್ಯೋ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸರ್ ನಮಗೆ ಮನೆಯಲ್ಲಿ ಬೆಳೀತಾ ಇರೋ ಮಗ ಇದ್ದಾನೆ ಇದೆಲ್ಲ ಅವನಿಗೆ ಗೊತ್ತಾದ್ರೆ ಅವನ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ ಸರ್ ನೋಡಮ್ಮ ನನ್ನ ಹತ್ರ ವ್ಯವಹಾರ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು 2 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿ 1 ವಾರ ಆದ್ರೂ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ದುಡ್ಡನ್ನ ನಾನು ಹೆಂಗ್ ಪಡ್ಕೋಬೇಕು ಅದಕ್ಕೆ ಇದನ್ನೆಲ್ಲ ಮಾಡ್ಲೇಬೇಕು ತಾನೆ ಅಣ್ಣ 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 ಇದು ನಿಮ್ಮ ಕೈಯಲ್ಲ ಕಾಲು ಅಂತ ಅನ್ಕೋತೀನಿ ಅಣ್ಣ ಸತ್ಯವಾಗ್ಲು ಇದು ನಿಮಗೆ ಸಾಲ ತೀರಿಸ್ಬೇಕು ಅಂತ ಲೋನ್ನ ಟಾಪಪ್ ಮಾಡೋಕ್ಕೆ ಹೋದಾಗೆ ನಾನು ಗೊತ್ತಾಗಿದ್ದು ನನ್ನ ಸೈಟ್ ಅಲ್ಲ ಅಂತ 15 ದಿವಸ ಟೈಮ್ ಕೊಡೋಣ ಬಡ್ಡಿ ಸಮೇತ ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ ಏಯ್ ಬಿಡ ಕೈನಾ ನಾಚಿಕೆ ಆಗೋದಿಲ್ವನೇ ಈ ತರ ಮಾತಾಡೋದಕ್ಕೆ ನಿಮ್ಮಪ್ಪ ಎಂತ ಮರ್ಯಾದೋಸ್ತ ಅವ್ರನ್ನ ನೀನ್ ಆಚೆಗೆ ಹಾಕಿದ್ರು ನೀ ಎತ್ತಾಗ ದುಡ್ಕೊಂಡು ತಿಂತಾ ಇದಾರೆ ಅವ್ರ ಮಗನಾಗಿ ಒಂದು ಚೂರು ನಿನ್ಗೆ ಅವ್ರ ಬುದ್ಧಿ ಇಲ್ವಲ್ಲಯ್ಯ ಅಂತವ್ರಿಗೆ ನಿನ್ನಂತ ಮಗ ಹುಟ್ಟಬಾರ್ದಾಗಿತ್ತು ಅವ್ರ ಮರ್ಯಾದೆ ಕಳೆಯೋದಕ್ಕೆ ಹುಟ್ಟುಬಿಟ್ಟಿದ್ಯಾ ನೀನು ಅಣ್ಣ ನಾನು ಮರ್ಯಾದಸ್ತೇನೆ ಇಲ್ಲಾಂದ್ರೆ ಬಂದು ನಿಮ್ಮ ಹತ್ರ ಬೇಡ್ಕೊತಾ ಇದ್ನ ನೋಡ್ದೇನಮ್ಮ ನಿನ್ ಗಂಡನ ಅಹಂಕಾರ ಇಷ್ಟೆಲ್ಲ ಆದ್ರೂ ಕಮ್ಮಿ ಆಗಿಲ್ಲ ಅವ್ರ ಅಪ್ಪ ಅಮ್ಮನ ಮಾತು ಹೇಳಿದ ತಕ್ಷಣ ಕೋಪ ಉಕ್ಕಿ ಉಕ್ಕಿ ಹರಿತಾ ಇದೆ ಅದೆಲ್ಲ ಬೇಡ ಅಣ್ಣ ಈಗ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದೀನಿ ಅದನ್ನ ವಾಪಸ್ ಕೊಡ್ತೀನಿ 15 ದಿವಸ ಟೈಮ್ ಕೊಡಿ ಆಯ್ತಾ ನೋಡಯ್ಯ 15 ದಿನ ಎಲ್ಲ ಆಗೋದಿಲ್ಲ 1 ವಾರ ಟೈಮ್ ಕೊಡ್ತೀನಿ ಅಷ್ಟ್ರೊಳಗಡೆ ನೀನ್ ನನ್ ದುಡ್ಡು ಕೊಟ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾನ್ ಮಾತಾಡೋದಿಲ್ಲ ನಮ್ಮ ಹುಡುಗರು ಮಾತಾಡ್ತಾರೆ ಅದೆಲ್ಲ ಏನು ಬೇಡ ಅಣ್ಣ ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ ಅಷ್ಟೇ ಕೊಡಿ ನೀವು ಅದನ್ನು ನೋಡ್ತೀನಿ ಮೇಡಮ್ ಅವರೇ ಎಲ್ಲಾದ್ರೂ ಹೋಗಕ್ಕಿಂತ ಮುಂಚೆ ನಂಗೆ ಒಂದು ಮಾತು ಹೇಳ್ಬೇಕಾರೆ ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತೇ ಫೋನ್ ಬೇರೆ ಮನೇಲಿ ಬಿಟ್ಟು ಬಂದಿದ್ದೀರಾ ನಾನು ಎಲ್ಲೆಲ್ಲಿ ಅಂತ ನಿಮ್ಗೆ ಹುಡುಕೋದು ಈಗ ಅರ್ಜೆಂಟಾಗಿ ಬನ್ನಿ ಮನೆಗೆ ಹೋಗ್ಬೇಕು ಸಿದ್ದು ಅವರೇ ಏನಾಯ್ತು ಯಾಕೆ ಇಷ್ಟು ಗಾಬರಿ ಮಾಡ್ಕೊಂಡಿದ್ದೀರಾ ಹೇಳ್ತೀನಿ ಹೊರಡಿ ಮೇಡಮ್ ಅವರೇ ಅಳಿ ಅಂದ್ರೆ ಯಾಕೆ ಇಷ್ಟ ಆತರ ತುಂಬಾ ದಿನ ಆದ್ಮೇಲೆ ನೀವು ಭಾವನ ಸಿಗ್ತಾ ಇದ್ದೀರಾ ಬನ್ನಿ ಮನೆಗೆ ಹೋಗೋಣ ಊಟ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗಿರಂತೆ ಮಾವ ಅದೆಲ್ಲ ಆಗುದಿಲ್ಲ ಮನೇಲಿ ಒಂದು ಸಮಸ್ಯೆ ಆಗೋಗಿದೆ ಮನೆಗೆ ಪೊಲೀಸವ್ರು ಬಂದವ್ರೆ ಪೊಲೀಸಾ ಯಾಕೆ ನೀವೇ ಅದೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತಲ್ಲ ಮೇಡಮ್ ಅವರೇ ಅಲ್ಲ ಸಿದ್ದು ಅವರೇ ನಮ್ಮ ಮನೆಯವ್ರ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡ್ತೀನಿ ಮೇಡಮ್ ಅವರೇ ನೀವ್ ಬರ್ಕೊಟ್ಟಿರೋ ಕಂಪ್ಲೇಂಟ್ ಕಾಪಿನೇ ಅವ್ರನ್ನ ಹತ್ರ ತೋರಿಸಿದ್ದು ನಾನು ಅದನ್ನ ನೋಡಿದೆ ನಿಮ್ ಅಕ್ಷರ ನಂಗೆ ಗೊತ್ತಾಗೋದಿಲ್ವೇ ಅದ್ರಲ್ಲಿ ಬರ್ತಿರೋದು ನಿಮ್ದೇ ಬರವಣಿಗೆ ನಮ್ಗೆ ಓದು ಬರಹ ಗೊತ್ತಿಲ್ಲ ನೀ ನೋಡಿದ್ರ ಓದಿರೋವಳಂಗೆ ಕಾಣ್ತೀಯ ಕಂಪ್ಲೇಂಟ್ ಬರ್ಕೊಡ್ತೀನವ ಉಪಕಾರ ಮಾಡ್ದಾಗ ಆಗುತ್ತೆ ಸರಿ ಅಜ್ಜಿ ನಾನೇ ಕಂಪ್ಲೇಂಟ್ ಬರ್ದು ಕೊಡ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಸಿದ್ದು ಅವರೇ ಕಂಪ್ಲೇಂಟ್ ಕಾಪಿ ನಾನು ಬರ್ದ್ಕೊಟ್ಟೆ ಆದ್ರೆ ಯಾವ್ದೋ ಅಜ್ಜಿ ಮತ್ತೆ ಮೊಮ್ಮಗಳು ಸಹಾಯ ಮಾಡಿ ನಮಗ್ ಬರೆಯಕ್ ಬರಲ್ಲ ಅಂತ ಹೇಳಿದ್ದಕ್ಕೆ ನಾನು ಬರ್ದ್ಕೊಟ್ಟೆ ಅಷ್ಟೇ ಆದ್ರೆ ಯಾಕೋ ಪೊಲೀಸ್ ಅವರು ತಪ್ಪರ್ಥ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಬನ್ನಿ ನಾನೇ ಮಾತಾಡ್ತೀನಿ ಮಾತಾಡ್ಲೇಬೇಕು ಮೇಡಮ್ ಅವರೇ ಬನ್ನಿ ಮೊದ್ಲು ಮನೆಗೆ ಹೋಗಮ್ಮ ಪೊಲೀಸ್ ಅವರೆಲ್ಲ ಮನೆಯವರೆಲ್ಲರೂ ಅರೆಸ್ಟ್ ಮಾಡ್ತೀನಿ ಅಂತ ಕೂತವ್ರೆ ಅಳಿ ಅಂದ್ರೆ ಲಕ್ಷ್ಮಿ ಬಾ ನಾವು ನಿಮ್ ಜೊತೆ ಬರ್ತೀವಿ ಬನ್ನಿ ಬೇಡಮ್ಮವ ಈಗ ಮನೆ ತೋ ಪರಿಸ್ಥಿತಿ ಸರಿ ಇಲ್ಲ ನಾನೇ ನೋಡ್ಕೋತೀನಿ ಮೇಡಮ್ ಅವರೇ ಬನ್ನಿ ಹೋಗಮ್ಮ ಅಪ್ಪ ಅಮ್ಮ ನಾನು ಹೋಗಿ ಬರ್ತೀನಿ ಏನೇ ಇದ್ರು ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ ಹುಷಾರು ಬನ್ನಿ ಸರ್ ಅಪ್ಪಾಜಿ ಎಲ್ಲದು ಇಲ್ಲಿ ಏನೋ ತಪ್ಪಾಗದೆ ಸರ್ ಕೇಳಿ ಸರ್ ನಮ್ಮ ಮೇಡಮ್ ಅವರು ಹಂಗೆ ಬರ್ಕೊಟ್ಟೆ ಇಲ್ವಂತೆ ಮೇಡಮ್ ಅವರೇ ಹೇಳಿ ಮೇಡಮ್ ಅವರೇ ಏನು ಮೇಡಮ್ ಏನಿದು ನೀವೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇವ್ರು ನೋಡಿದ್ರೆ ಈಗ ಹೇಳ್ತಿದ್ದಾರೆ ಹೌದು ಸರ್
ದಾರಿಯಲ್ಲಿ ಬರ್ತಿರುವಾಗ ಒಂದು ಅಜ್ಜಿ ಮತ್ತು ಒಂದು ಹುಡುಗಿ ಸಿಕ್ಕಿದ್ರು. ಓದು ಬರಹ ಬರಲ್ಲ ಅನ್ನೋದಕ್ಕೆ ನನ್ನನ್ನು ಸಹಾಯ ಕೇಳಿದ್ರು. ಕಂಪ್ಲೇಂಟ್ ಕಾಪಿ ನಾನೇ ಬರೆದು ಕೊಡ್ತೀನಿ ಅಂತ ಹೇಳಿದೆ. ನನ್ನ ಮೊಮ್ಮಗಳು ಸಾಯ್ತೀನಿ ಅಂತ ಹೇಳ್ತಿದ್ದಾಳೆ. ನಾ ಏನಂತ ಹೇಳ್ಬೇಕು ಹೇಳುವ. ಅದಕ್ಕೆ ಬೇಡ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ನಮ್ಗೆ ಓದು ಬರಹ ಗೊತ್ತಿಲ್ಲ. ನೀ ನೋಡಿದ್ರ ಓದಿರೋವಳಂಗೆ ಕಾಣ್ತೀಯ. ಕಂಪ್ಲೇಂಟ್ ಬರ್ಕೊಡ್ತೀನವ. ಉಪಕಾರ ಮಾಡಿದಾಗ ಆಗುತ್ತೆ. ಸರಿ ಅಜ್ಜಿ. ಆ ಹುಡುಗಿ ಹೆಸರು ಭಾವನಾ ಅಂತೆ. ಅದಕ್ಕೆ ಇದೆಲ್ಲ ಆಗ್ತಿದೆ ಅಂತ ಅನ್ನಿಸ್ತಿದೆ ಸರ್. ಓಹೋ, ದಾರಿಯಲ್ಲಿ ಹೋಗುವಾಗ ನಿನ್ನನ್ನೇ ಸಹಾಯ ಕೇಳಿದ್ರಾ? ಆ ಬೀದಿಯಲ್ಲಿ ಬೇರೆ ಯಾರೂ ಇರಲಿಲ್ವಾ? ಅಥವಾ ಅವರು ನಿನ್ನನ್ನೇ ಹುಡ್ಕೊಂಡು ಬಂದ್ರಾ? ಅವ ಅದೆಲ್ಲ ಹೊಸಿ ಆಮೇಲೆ ಮಾತಾಡ್ಬೋದು. ಹೊಸಿ ಸುಮ್ಕಿರವ. ಸರ್, ಈಗ ಅವರೇ ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳಿದ್ರಲ್ವೇ, ನೀವಿನ್ನ ಹೊರಡ್ಬೋದಲ್ವೇ? ಹಾಂ ಸರಿ, ಇದೆಲ್ಲ ಇಲ್ಲೇ ಸಾಲ್ವ್ ಆಯ್ತಲ್ಲ, ಒಳ್ಳೇದೇ ಆಯಿತು. ಹಾಂ ಮೇಡಮ್, ಈ ಥರ ಆಯಿತು ಅಂತ ಕಂಪ್ಲೇಂಟ್ ವಾಪಸ್ ತಗೊಳ್ತಾ ಇದ್ದೀವಿ ಅಂತ ನೀವು ಸ್ಟೇಷನ್ಗೆ ಬಂದು ಒಂದು ಮುಚ್ಚಳಿಕೆ ಬರ್ಕೊಡ್ಬೇಕು. ನೋಡ್ರೆ, ಹಾಗೆ ನೀವು ಮನೆಯವರೆಲ್ಲ ಬಂದು ನಮ್ಮ ಸೊಸೆಗೆ ಏನೇ ಆದರೂ ನಾವೇ ಜವಾಬ್ದಾರಿ ಅಂತ ನೀವೆಲ್ಲರೂ ಸೈನ್ ಮಾಡಬೇಕಾಗುತ್ತೆ. ನೋಡ್ರೆ, ಮತ್ತೆ ಇದೆಲ್ಲ ರಿಪೀಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಮತ್ತೇನಾದರೂ ಹೀಗೆ ಆದರೆ ನಾವು ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕಾಗುತ್ತೆ. ಸರ್, ಹಂಗೆಲ್ಲ ಏನು ಆಗ್ದಂಗೆ ನಾನು ನೋಡ್ಕೋತೀನಿ. ನಾನು ಇವನೇ, ನೀವು ಹೊರಡಿ ಸರ್. ಸರಿ, ನಾವಿನ್ನು ಹೊರಡ್ತೀವಿ ಗೌಡ್ರೆ. ಬೇಗ ಎಲ್ಲರೂ ಬಂದು ಸ್ಟೇಷನ್ಗೆ ಮುಚ್ಚಳಿಕೆ ಬರ್ಕೊಡಿ. ಅಪ್ಪಾಜಿ, ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಗಿದೆ. ಇದೆಲ್ಲ ಬೇಕು ಅಂತ ಮಾಡಿರೋದಲ್ಲ. ಯಾರೂ ಹೊಸಿಗೆ ಪಾಪ ಮಾಡ್ಕೋಬೇಡಿ. ಲೈ ಸಿದೇಗೌಡ, ಏನಿಲ್ಲ ಇಷ್ಟೊಂದು ಸಲೀಸಾಗಿ ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಿದ್ಯಲ್ಲ. ಅಲ್ಲ, ನಿನ್ನ ಹೆಂಡ್ರಿಗೂ ಹೊಸಿ ಮೈ ಮೇಲೆ ಜ್ಞಾನ ಇರಬೇಕಲ್ಲ. ನಾನು ಯಾರ ಮನೇಲಿ ಇವನಿ ಅಂತ ಹೇಳಿ ಕೇಳಿ. ಇದು ರಾಜಕೀಯದವ್ರ ಮನೆ ಕಲ. ನಮ್ಮನ್ನು ಹಾಳು ಮಾಡಬೇಕು ಅಂತ ನಮ್ಮನೆ ಸುತ್ತಮುತ್ತ ಜನ ತಿರುಗಾಡ್ತಾ ಇರ್ತಾರೆ. ಮೈ ಮೇಲೆ ಹೊಸಿ ಜ್ಞಾನ ಇಲ್ವೇ? ಯಾರೋ ಬಂದು ಕೇಳಿದ್ರು, ನಾನು ಕಂಪ್ಲೇಂಟ್ ಬರ್ಕೊಟ್ಟೆ, ನಾನು ಯಾವಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ ಸ್ಟೇಷನ್ಗೆ ಹೋಗಿ ಅಂತ ಅಂದರೆ ಯಾರಾದ್ರು ನಂಬ್ತಾರಲ್ಲ ಇದನ್ನ? ನನಗ್ಯಾಕೋ